ನಾವು ವಾಸಿಸುವ ಮನೆಯಲ್ಲಿ ಯಾವ ರೀತಿಯ ವಾಸ್ತುದೋಷವು ನಮ್ಮ ನೆಮ್ಮದಿಯನ್ನೇ ಹಾಳು ಮಾಡಲು ಕಾರಣವಾಗಬಹುದು? ನಮ್ಮ ಹಿಂದಿನ ಜನ್ಮದ ಕರ್ಮಗಳು, ಕರ್ಮಫಲಗಳು ನಮ್ಮ ನೆಮ್ಮದಿಯನ್ನು ಹಾಳು ಮಾಡಲು ಕಾರಣವಾಗಬಹುದೇ? ಪ್ರಕೃತಿಯು ಒಂದು ಜೀವಿಗೆ ಇಂತಿಷ್ಟೇ ಕಷ್ಟ ಸುಖಗಳನ್ನು ಅನುಭವಿಸುವಂತಾಗಲು ಇಡೀ ಭೂಮಂಡಲವನ್ನೇ ಅಷ್ಟದಿಕ್ಕುಗಳಿಗೆ ಅಲ್ಲಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಎತ್ತರ, ತಗ್ಗು ಹೀಗೆ ಅನೇಕ ವಿನ್ಯಾಸಗಳನ್ನು ಮಾಡಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಕಾರಣವಾಗಿದ್ದರೂ ನಾವೇ ಮಾಡುವ ಒಳಿತು ಕೆಡುಕುಗಳು ಮಾರ್ಗದರ್ಶನಗಳು ನಮಗೇ ಒಂದು ಹಂತದಲ್ಲಿ ನಾವು ವಾಸಿಸುವ ಮನೆಯ ವಾಸ್ತುದೋಷದಿಂದ ನಾವೇ ಸಮಸ್ಯೆಗಳನ್ನು ಅನುಭವಿಸುವಂತಾಗಲು ಕಾರಣವಾಗಬಹುದೇ ಎನ್ನುವ ಸೂಕ್ಷ್ಮ ವಿಷಯವನ್ನು ಇಂದಿನ ಮನೆ ವಾಸ್ತು ಮಾರ್ಗದರ್ಶನದಲ್ಲಿ ತಿಳಿದುಕೊಳ್ಳೋಣ. ಇಂದಿನ ಮಾಹಿತಿಯು ನಿಮಗೆಲ್ಲರಿಗೂ ಅತ್ಯಮೂಲ್ಯವಾದ ಆದರ್ಶಗಳನ್ನು ವಿತರಿಸುವಂತಾಗಬಹುದು. ಆದುದರಿಂದ ಎಲ್ಲಿಯೂ ಸ್ಕಿಪ್ ಮಾಡದೆ ಗಮನವಿಟ್ಟು ಕೊನೆಯ ತನಕ ಕೇಳಿಸಿಕೊಳ್ಳಿರಿ. ಬಂಧುಗಳೇ, ನಮಸ್ಕಾರ. ಮನೆ ವಾಸ್ತು ಮತ್ತು ಆಧುನಿಕ ವಿನ್ಯಾಸಗಳಿಂದಾಗುವ ಸಮಸ್ಯೆಗಳು ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಭೂಮಿಯ ಮೇಲೆ ನಿಂತು ಗಮನಿಸಿದಾಗ ಅಷ್ಟದಿಕ್ಕುಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ವಿನ್ಯಾಸಗಳಿಂದ ಸೃಷ್ಟಿಯಾಗಿದೆ. ಒಂದು ಕಡೆ ನಿಂತು ಗಮನಿಸಿದಾಗ ಪೂರ್ವ ದಿಕ್ಕು ತಗ್ಗಾಗಿದ್ದರೆ ಮತ್ತೊಂದು ಕಡೆ ನಿಂತು ಗಮನಿಸಿದಾಗ ಪೂರ್ವ ದಿಕ್ಕು ಎತ್ತರವಾಗಿರುತ್ತದೆ. ಒಂದು ಕಡೆ ನಿಂತು ಗಮನಿಸಿದಾಗ ದಕ್ಷಿಣ ದಿಕ್ಕು ತಗ್ಗಾಗಿದ್ದರೆ ಮತ್ತೊಂದು ಕಡೆ ಹೋಗಿ ನಿಂತು ಗಮನಿಸಿದಾಗ ದಕ್ಷಿಣ ದಿಕ್ಕು ಎತ್ತರವಾಗಿರುತ್ತದೆ. ಹೀಗೆ ಅಷ್ಟದಿಕ್ಕುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಗಮನಿಸಿದಾಗ ವಿಭಿನ್ನ ರೀತಿಯ ವಿನ್ಯಾಸವನ್ನು ಹೊಂದಿರುತ್ತದೆ. ಇದು ಪ್ರಕೃತಿದತ್ತವಾದ ವಿಚಾರವಾಗಿದೆ. ಇದೇ ಪ್ರಕೃತಿದತ್ತವಾದ ಭೂಮಿಯನ್ನು ನಾವು ಮನೆ ಕಟ್ಟಲು, ದೇವಾಲಯಗಳನ್ನು ಕಟ್ಟಲು, ಕಟ್ಟಡಗಳನ್ನು ಕಟ್ಟಲು, ಕೃಷಿ ಮಾಡಲು ಹೀಗೆ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗಿಸಿಕೊಳ್ಳುತ್ತೇವೆ. ಕೆಲವೊಂದು ಸ್ಥಳಗಳಲ್ಲಿ ಮನೆಯನ್ನು ಅಥವಾ ಕಟ್ಟಡವನ್ನು ನಾವು ಕಟ್ಟುವಾಗ ಆ ಸ್ಥಳವು ವಾಸ್ತು ಪ್ರಕಾರವಾಗಿ ಇರದಿದ್ದರೆ ಅಥವಾ ಪೂರ್ವ ದಿಕ್ಕು ಮತ್ತು ಉತ್ತರ ದಿಕ್ಕುಗಳು ತಗ್ಗಾಗಿ ಇರದಿದ್ದರೆ ಅದನ್ನು ನಾವು ಯಂತ್ರದ ಮೂಲಕ ಅಗೆದು ಸಮತಟ್ಟು ಮಾಡಿಕೊಂಡು ಅಲ್ಲಿ ವಾಸ್ತು ಪ್ರಕಾರವಾಗಿ ಮನೆಯನ್ನು, ಕಟ್ಟಡವನ್ನು, ದೈವಸ್ಥಾನವನ್ನು ನಿರ್ಮಿಸುತ್ತೇವೆ. ಇಂತಹ ಸ್ಥಳಗಳು ಪ್ರಕೃತಿದತ್ತವಾಗಿ ವಾಸ್ತುವಿಗೆ ತದ್ವಿರುದ್ಧವಾಗಿದ್ದರೂ ಇಲ್ಲಿ ನಾವು ಸೂಕ್ತ ವಾಸ್ತು ವಿನ್ಯಾಸಗಳನ್ನು ವಾಸ್ತು ತಜ್ಞರ ಮಾರ್ಗದರ್ಶನದಿಂದ ಮಾಡಿಕೊಂಡಾಗ ಅಲ್ಲಿ ವಾಸಿಸುವ ಕುಟುಂಬದವರಿಗೆ ಸುಖ, ಶಾಂತಿ, ನೆಮ್ಮದಿಯಿಂದ ಜೀವನ ಮಾಡಲು ಪ್ರಕೃತಿಯೇ ಹಂತ ಹಂತದಲ್ಲಿ ಸಹಾಯ ಮಾಡುತ್ತಾ ಇರುತ್ತದೆ. ಇದು ವಾಸ್ತುವಿದ್ಯೆಯಲ್ಲಿ ನಮಗೆ ಗೊತ್ತಿದ್ದು ಗೊತ್ತಿಲ್ಲದಂತೆ ಆಗುತ್ತಿರುವ ಪ್ರಕೃತಿಯ ರಹಸ್ಯವಾಗಿದೆ. ಬಂಧುಗಳೇ, ನಾವು ಒಂದು ವಾಸದ ಮನೆಯನ್ನು ಕಟ್ಟಲು ಮುಂದಾದರೆ ಅಥವಾ ನಮ್ಮ ಹಳೆಯ ಮನೆಯಲ್ಲಿ ವಾಸವಿದ್ದರೂ ನಮ್ಮ ವಾಸದ ಮನೆಯ ಪೂರ್ವ ಭಾಗದಲ್ಲಿ ಮತ್ತು ಪಶ್ಚಿಮ ಭಾಗದಲ್ಲಿ ಯಾವುದೇ ದೈವಸ್ಥಾನಗಳು ಇರಲೇಬಾರದು. ಹೀಗೆ ನಮ್ಮ ವಾಸದ ಮನೆಯ ಪೂರ್ವ ಮತ್ತು ಪಶ್ಚಿಮ ಭಾಗದಲ್ಲಿ ದೇವಸ್ಥಾನಗಳು, ಪ್ರಾರ್ಥನಾ ಮಂದಿರಗಳು, ಧಾರ್ಮಿಕ ಆಚರಣೆಯ ಕೇಂದ್ರಗಳು ಅಥವಾ ದೊಡ್ಡ ದೊಡ್ಡ ಟವರ್ ಕಂಬಗಳು, ವಿದ್ಯುತ್ ಪ್ರವರ್ತಕಗಳು ಇವುಗಳೆಲ್ಲ ಇದ್ದಾಗ ಇಂಥ ಸ್ಥಳಗಳಿಗೆ ಬೆಳಗ್ಗೆ ಸೂರ್ಯ ಉದಯಿಸುವಾಗ ಮತ್ತು ಸಂಜೆ ಸೂರ್ಯ ಅಸ್ತವಾಗುವಾಗ ಅದಕ್ಕೆ ಬಿದ್ದ ಸೂರ್ಯನ ಕಿರಣದ ಪ್ರತಿಬಿಂಬ ಅಥವಾ ನೆರಳುಗಳು ನಮ್ಮ ವಾಸದ ಮನೆಯ ಮೇಲೆ ಬಿದ್ದಾಗ ಎಷ್ಟೇ ಸಿರಿವಂತರಾದರೂ ವಾಸ್ತು ಪ್ರಕಾರವಾಗಿ ಮನೆಯನ್ನು ಕಟ್ಟಿದ್ದರೂ ನಿರಂತರ ಒಂದಲ್ಲ ಒಂದು ಸಮಸ್ಯೆಗಳಿಂದ ಜೀವಮಾನವಿಡೀ ಬಳಲಿ ಬೆಂಡಾಗುವಂತಾಗುತ್ತದೆ. ಇಂಥ ಸ್ಥಳಗಳಿಗೆ ಬಿದ್ದ ಸೂರ್ಯನ ಕಿರಣದ ನೆರಳುಗಳು ಅಥವಾ ಚಂದ್ರನ ಬೆಳದಿಂಗಳು ಸ್ಪರ್ಶಿಸಿ ಬಿದ್ದ ನೆರಳುಗಳು ದಕ್ಷಿಣಾಯನ ಕಾಲದಲ್ಲಿ ನಮ್ಮ ಮನೆಯನ್ನು ಸ್ಪರ್ಶಿಸಿದಾಗ ಆ ಸಮಯದಲ್ಲಿ ನಮಗೇನಾದರೂ ಸಮಸ್ಯೆಗಳು ಉಂಟಾಗಿ ಇದ್ದರೆ ಅಂತಹ ಸಮಸ್ಯೆಗಳು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ತಲುಪುವುದರೊಳಗೆ ಅಲ್ಲಿ ವಾಸ ಮಾಡುವವರು ಸರ್ವಪತನವನ್ನು ಕಾಣುವಂತಾಗಬಹುದು. ಈ ವಿಚಾರದಲ್ಲಿ
ವಾಸ್ತು ವಿನ್ಯಾಸಗಳನ್ನು ಮಾಡುವಾಗ ಬಹಳ ಜಾಗರೂಕರಾಗಿ ಇರಬೇಕಾಗುತ್ತದೆ. ಬಂಧುಗಳೇ, ನಮ್ಮ ವಾಸದ ಮನೆಯ ಪಕ್ಕದಲ್ಲಿಯೇ ಯಾವುದೇ ಧಾರ್ಮಿಕ ಆಚರಣೆಯ ಕೇಂದ್ರಗಳಿಗೆ ಬಿದ್ದ ನೆರಳುಗಳು ಸೂರ್ಯ ಮತ್ತು ಚಂದ್ರ ಉದಯಿಸುವಾಗ ಮತ್ತು ಅಸ್ತ ಆಗುವಾಗ ಅವುಗಳ ಮೇಲೆ ಕಿರಣಗಳು ಸ್ಪರ್ಶಿಸಿದಾಗ ಅದೇ ಧಾರ್ಮಿಕ ಕೇಂದ್ರದ ನೆರಳುಗಳು ನಮ್ಮ ವಾಸದ ಮನೆಯ ಮೇಲೆ ಬಿದ್ದಾಗ ನಮಗೆ ದಕ್ಷಿಣಾಯನ ಕಾಲದಲ್ಲಿ ಸಮಸ್ಯೆಗಳು ಉಂಟಾಗಿದ್ದರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಒಬ್ಬ ಆರೋಗ್ಯವಂತ ಮನುಷ್ಯನು ಒಂದು ಬಾರಿ ಅನಾರೋಗ್ಯಕ್ಕೆ ತುತ್ತಾಗಿ ಗುಣಮುಖವಾದಾಗ ಆತನ ಮುಖದಲ್ಲಿ ಮಂದಹಾಸ ಇರುತ್ತದೆ. ನಂತರ ಒಂದಷ್ಟು ತಿಂಗಳುಗಳ ನಂತರ ಅನಾರೋಗ್ಯ ಮರುಕಳಿಸಿದರೆ ಅಥವಾ ತೊಂದರೆಯಾದರೆ ಆತನ ಪರಿಸ್ಥಿತಿ ಹೇಗಿರಬಹುದು ಎಂದು ಒಂದು ಕ್ಷಣ ಯೋಚಿಸಿ ನೋಡಿದರೆ, ಇದರಂತೆಯೇ ದಕ್ಷಿಣಾಯನ ಕಾಲದಲ್ಲಿ ಒಂದು ಸಮಸ್ಯೆಗಳು ವಾಸ್ತುದೋಷ ಇರುವ ಮನೆಯಲ್ಲಿ ಕಂಡುಬಂದರೆ ಅದು ಯಮನಂತೆ ನಮ್ಮನ್ನು ಆಗಾಗ ಪೀಡಿಸಿ ನಮ್ಮ ನೆಮ್ಮದಿಯನ್ನೇ ಹಾಳು ಮಾಡುತ್ತದೆ. ಆದುದರಿಂದ ನಾವು ವಾಸದ ಮನೆಯನ್ನು ಕಟ್ಟುವಾಗ ಪೂರ್ವ ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿ ಧಾರ್ಮಿಕ ಆಚರಣೆಯ ಕೇಂದ್ರಗಳು ಇರದಂತೆ ಮತ್ತು ಸೂರ್ಯ ಉದಯಿಸುವಾಗ ಅಥವಾ ಚಂದ್ರನ ಬೆಳದಿಂಗಳುಗಳ ನೆರಳುಗಳು ನಮ್ಮ ಮನೆಯ ಮೇಲೆ ಬಿದ್ದು ಧಾರ್ಮಿಕ ಆಚರಣೆಯ ಸ್ಥಳಗಳಿಗೆ ಅದರ ಪ್ರತಿಬಿಂಬ ಬಿದ್ದಾಗ ಹಿಂದೆಂದೂ ಇರದ ಸಮಸ್ಯೆಗಳು ಉದ್ಭವವಾಗಿ ಜೀವನ ಪೂರ್ತಿ ನೆಮ್ಮದಿಯಿಲ್ಲದಂತಾಗಬಹುದು. ಈ ಬಗ್ಗೆ ಎಚ್ಚರ ವಹಿಸುವುದು ವಾಸ್ತು ಪ್ರಕಾರವಾಗಿ ಸೂಕ್ತವಾಗಿರುತ್ತದೆ. ಬಂಧುಗಳೇ, ಮನೆ ವಾಸ್ತುವನ್ನು ವಿನ್ಯಾಸಗೊಳಿಸುವಾಗ ನಾವು ಬಹಳ ಜಾಗರೂಕತೆಯಿಂದ ಇರಬೇಕಾಗುತ್ತದೆ. ಇಂದಿನ ಮಾಡೆಲಿಂಗ್ ಯುಗದ ವಿನ್ಯಾಸಗಳಿಗೆ ಮಾರುಹೋಗಿ ನಾವು ಪ್ರಕೃತಿಯ ಪಂಚಭೂತ ತತ್ವಗಳಿಗೆ ತದ್ವಿರುದ್ಧವಾಗಿ ಮನೆಯನ್ನು ಕಟ್ಟಿಸಿದರೆ ಸಮಸ್ಯೆಗಳನ್ನು ನಿರಂತರ ಬರಮಾಡಿಕೊಂಡಂತಾಗುತ್ತದೆ. ಕೆಲವರು ಹೊಸ ಮನೆಯನ್ನು ಕಟ್ಟಿದ ನಂತರದ ದಿನದಲ್ಲಿ ಆ ಸ್ಥಳದಲ್ಲಿ ವಾಸ ಮಾಡಿದರೆ ಅವರನ್ನು ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಬೆಂಬಿಡದೆ ನಿರಂತರವಾಗಿ ಕಾಡುತ್ತಿರುತ್ತದೆ. ಇದಕ್ಕೆ ಕಾರಣ ಅವರು ವಾಸ ಮಾಡುವ ಮನೆಯ ವಾಸ್ತುದೋಷ. ಈ ವಾಸ್ತುದೋಷವೆನ್ನುವುದು ನಮಗೆ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ಸಮಸ್ಯೆಗಳನ್ನು ನಿರಂತರ ಉಂಟು ಮಾಡುತ್ತಾ ಇರುತ್ತದೆ. ನಮ್ಮ ವಾಸದ ಮನೆಯಲ್ಲಿ ನಾವು ಆಗ್ನೇಯ ದಿಕ್ಕಿನಲ್ಲಿ ಹೆಚ್ಚಾಗಿ ಅಡುಗೆಯ ಕೆಲಸವನ್ನು ಮಾಡುತ್ತೇವೆ. ಇದು ವಾಸ್ತು ರೀತಿಯಲ್ಲಿಯೂ ಬಹಳ ಉತ್ತಮವಾದ ದಿಕ್ಕು. ಈ ಆಗ್ನೇಯ ದಿಕ್ಕಿನಲ್ಲಿ ಹಿಂದಿನ ಕಾಲದಲ್ಲಿ ಹೆಚ್ಚಾಗಿ ಹೆಂಗಸರು ಅಡುಗೆ ಕೆಲಸವನ್ನು ಮಾಡುತ್ತಾ ಇರುತ್ತಿದ್ದರು. ಹಾಗೆಯೇ ನೈಋತ್ಯ ದಿಕ್ಕಿನಲ್ಲಿ ಯಜಮಾನನ ಕೊಠಡಿ ಅಥವಾ ಉಗ್ರಾಣ ವ್ಯವಸ್ಥೆಯನ್ನು, ಭಾರವಾದ ವಸ್ತುಗಳನ್ನು ಇಡುವ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತಿದ್ದರು. ಇದು ವಾಸ್ತು ರೀತಿಯಾಗಿಯೂ ಬಹಳ ಉತ್ತಮವಾಗಿರುತ್ತದೆ. ನಮ್ಮ ವಾಸದ ಮನೆಯಲ್ಲಿ ಆಗ್ನೇಯ ದಿಕ್ಕಿಗೆ ಮಳೆ ಬಂದಾಗ ನೀರು ಹರಿದು ಹೋಗುವ ವ್ಯವಸ್ಥೆ ಇರಲೇಬಾರದು. ಇದು ಆ ಮನೆಯ ಅಭಿವೃದ್ಧಿಯ ಬೆಳಕನ್ನು ನಾಶ ಮಾಡಬಹುದು. ಅಂದರೆ ಬೆಂಕಿಗೆ ನೀರು ಸುರಿದಾಗ ಅದು ಹರಿ ಹೋಗುತ್ತದೆ. ಅದರಂತೆಯೇ ಆಗ್ನೇಯ ದಿಕ್ಕಿನ ವಾಸ್ತುದೋಷವು ಅಲ್ಲಿ ವಾಸ ಮಾಡುವವರ ಮೇಲೆ ಗಂಭೀರ ಸ್ವರೂಪದ ಸಮಸ್ಯೆಗಳನ್ನು ಉಂಟು ಮಾಡಲು ಕಾರಣವಾಗಬಹುದು. ವಾಸದ ಮನೆಯ ವಾಸ್ತು ಸರಿಯಾಗಿದ್ದವರು ಎಲ್ಲರೂ ಜೀವನದಲ್ಲಿ ನೆಮ್ಮದಿಯಾಗಿದ್ದಾರೆ. ಇದನ್ನು ಬೇಕಾದರೆ ನೀವೇ ಪರೀಕ್ಷಿಸಿ ನೋಡಿಕೊಳ್ಳಬಹುದು. ಯಾರ ವಾಸದ ಮನೆಯ ವಾಸ್ತು ಪ್ರಕೃತಿಯ ಪಂಚಭೂತ ನಿಯಮಗಳು ಮತ್ತು ಎತ್ತರ ತಗ್ಗುಗಳಿಂದ ಅಷ್ಟದಿಕ್ಕುಗಳಿಗೆ ತದ್ವಿರುದ್ಧವಾಗಿದೆಯೋ ಅವರು ಮಾತ್ರ ಜೀವನದಲ್ಲಿ ನೆಮ್ಮದಿಯನ್ನು ಕಾಣದೆ, ಸುಖಮಯವಾದ ಜೀವನವನ್ನೂ ಕಾಣದೆ, ಇಂದಿಗೂ ಎಲ್ಲ ಗೊತ್ತಿದ್ದರೂ ವಾಸ್ತು ಎನ್ನುವುದೇ ಸುಳ್ಳು ಎಂದು ಹೇಳುತ್ತಾ ಸುಖ ಮತ್ತು ನೆಮ್ಮದಿಯನ್ನು ನಿರಂತರ ಹುಡುಕುತ್ತಿದ್ದಾರೆ. ಬದುಕಿನಲ್ಲಿ ಸುಖ, ಶಾಂತಿ, ನೆಮ್ಮದಿಯ ಜೀವನವನ್ನು ನಡೆಸಲು ಸಾಧ್ಯವಾದಷ್ಟು ನಾವು ವಾಸ ಮಾಡುವ ಸ್ಥಳವನ್ನು ವಾಸ್ತು ಪ್ರಕಾರವಾಗಿ ಸೂಕ್ತ ವಾಸ್ತು ಮಾರ್ಗದರ್ಶಕರಿಂದ ಮಾರ್ಗದರ್ಶನ ಪಡೆದುಕೊಂಡು ವಿನ್ಯಾಸಗೊಳಿಸಿದರೆ ಸುಖ, ಶಾಂತಿ ಮತ್ತು ನೆಮ್ಮದಿಯಿಂದ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು. ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಇತರರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಲು ಮರೆಯದಿರಿ.